ಒಂದು ನಮ್ಮ ಚಾಲೆಂಜ್ ಇತ್ತು. ನಮ್ಮ ಪೂರ್ವಿಕರು ಹೆಂಗೆ ಕೃಷಿ ಮಾಡ್ತಾರೆ ಹಂಗೆ ನಾವು ಬದುಕಬೇಕಂದ್ರೆ ನನಗೊಂದು ಮನಸ್ಸಿನಾಗ ಕುಡಿತೈತೆ. ಇದು ಗೊಂಜೋಳ ಅಂತೇವಲ್ಲ, ಆ ಗೊಂಜೋಳ ತಿಂದು ಹಿಂಗೆ ಮಾಡ್ತೀರಿ. ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತೆ ಅಂತಂದ್ರೆ 33.11 ಐತಿ. ಹಿಂಗೆ ಒಂದು ಊರ, ಒಂದು ಹಳ್ಳಿ, ಒಂದು ದೇಶಕ್ಕೆ ಇದನ್ನು ಕನ್ವರ್ಸೇಷನ್ ಮಾಡಿ ಹಾಕಿದ್ರೆ ಎಷ್ಟು TMC ನೀರು ನಮ್ಮ ಭೂಮಿ ಒಳಗೆ ಗ್ರೌಂಡ್ ಆಗತ್ತೆ. ನಮ್ಮ ಮನೆ ಒಳಗೆ ಇರುವಂಥದ್ದನ್ನು ನಾವು ಬಳಸ್ಕೊಂಡು ಕೆಲಸ ಮಾಡಿದಾಗ ನಾವು ಹೊರಗಲಿದ್ದ ಕೈ ಚಾಚು. ಇವತ್ತು ನಾವು ಇಳುವರಿ ಕಡಿಮೆ ಆಗುತ್ತೆ ಹಿಂಗೆ ಮಾಡಿ ಗೊಬ್ಬರ ಬಳಸಿ ಅಂತ ಹೇಳ್ತಾರೆ. ಬಟ್ ಅಷ್ಟು ಒಂದು ಸ್ಪ್ರೇ ಇಲ್ಲಂಗ ಒಂದು NPK ಹಾಕ್ಲಾರ್ದಂಗೆ ತೆಗಿತಿದ್ರು ಅವ್ರು. ಅವಾಗ ನನಗೇನು ತಿಳಿಯಾಗ ಹೋಗ್ತಂತಂದ್ರೆ ಈ ಸಗಣಿಯಾಗ ಏನೈತಿ ಅಂತೇಳಿ ನೋಡ್ಬೇಕಲ್ಲ ಅಂತೇಳಿ ವಿಚಾರ ಬಂತು. ಮುಂಗಾರಿ ಮಳೆ ಬಿದ್ದಾಗ ನಿಮ್ಮ ಊರಿಗೆ ಮಳೆ ಆಗಂಗಿಲ್ಲ, ನಿಮ್ಮ ಊರಿಗೆ ಹಿಂದಕ್ಕೆ ಮಳೆ ಆಕೈತಿ. ಅವಾಗ ಗಾಳಿ ಬೀಸಿದಾಗ ನಿಮ್ಮ ತಂಪು ಅನಿಸಿ ನಿಮ್ಮ ಊರಿಗೆ ಒಳ್ಳೆ ವಾಸ್ತು ಬರ್ತದೆ. ಒಂದು ಉತ್ಕೃಷ್ಟ ಕೃಷಿ ಭೂಮಿ ನೈಸರ್ಗಿಕವಾಗಿ ಫಲವತ್ತತೆ ಹೊಂದಬೇಕಾದರೆ ಯಾವುದು ಮುಖ್ಯ? ಅಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಆ ಸೂಕ್ಷ್ಮಾಣು ಜೀವಿಗಳ ಪೋಷಣೆ ಹೇಗೆ ಮಾಡಬೇಕು? ಅದಕ್ಕಾಗಿಯೇ ನಮ್ಮ ನಿಸರ್ಗದಲ್ಲೇ ಇರುವ ಜೈವಿಕ ಗೊಬ್ಬರ ಯಾವುದು ಎಂಬುದನ್ನು ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದಾರೆ ಎಂದು ನೈಸರ್ಗಿಕ ಕೃಷಿಕ ಮಲ್ಲೇಶಪ್ಪ ಬಿಸೇರೊಟ್ಟಿ ಅವರು ಹೇಳ್ತಾರೆ. ಒಂದು 100 kgಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ಅದನ್ನ 100 kgಕಿಂತ ಕಡಿಮೆ ಹಾಕ್ಬೋದ್ರಿ. ಹಂಗೆ ಪ್ರತಿನಿತ್ಯ ನಾವೇನು ಸಗಣಿ ಇರುತ್ತಲ್ಲ ರೀ, ಹಂಗೆ ಕಲಿಸಿ ಹಿಂಗೆ ಹಾಕ್ಕೊಂತ ಬರ್ಬೇಕು ರೀ. ಹಿಂಗೆ ಪ್ರತಿನಿತ್ಯ ಹಾಕ್ಕೊಂತ ಬರ್ಬೇಕು. ಇದು ಅದು ಹಾಕಿಂದ ಏನೇನು ಆಕತ್ತೆ ಅನ್ನೋದು ನಿಮಗೆ ಮುಂದೆ ತೋರಿಸ್ತೀನಿ ಬರ್ರಿ. ಇದು ಒಂದು 6 ತಿಂಗಳ ಮಟ್ಟ ಇಡ್ಬೋದು. 1 ವರ್ಷ ಅಷ್ಟೇ ಕಷ್ಟ ಇದೆ. 1 ವರ್ಷ ಅಂತಂದರೆ 1 ವರ್ಷ ಇದು ಹಿಂಗೆ ಬರ್ತಿರ್ತೈತಿ ಗೊಬ್ಬರ, ಹಿಂಗೆ ಸ್ಟಾಕ್ ಬೀಳ್ತಿರ್ತೈತಿ. ನಾವು ಹಿಂಗೆ ತಿಪ್ಪಿ ಹಾಕ್ತೀವಲ್ಲ 1 ವರ್ಷಕ್ಕೆ ಇರ್ತೀವಲ್ಲ, ಹಂಗೆ ಇದು ಗೊಬ್ಬರ ಟನ್ಗಟ್ಲೆ ತೋರಿಸಿದ ಭಾಳ ಐತಿ. ಟನ್ಗಟ್ಲೆ ಬರ್ತಿರ್ತೈತಿ, ಇಲ್ಲಿ ಸ್ಟಾಕ್ ಆಕತಿ. ಇದನ್ನು ಇಲ್ಲಿ ಈ ಥರನೇ ಯಾಕೆ ಮಾಡಿ ಹಾಕ್ಬೇಕತಿ ಡೈರೆಕ್ಟ್ ಹೇಳ್ಬಾರ್ದು ಅಂತಂದ್ರೆ, ಈ 1 ಗಾಡಿ ಗೊಬ್ಬರ 3 ಗಾಡಿ ವ್ಯಾಲ್ಯೂ ಆಕತಿ. 1 ಟ್ರ್ಯಾಕ್ಟರ್ ಗೊಬ್ಬರ ಈ ಥರ ಮಾಡಿ ಹಾಕೋದ್ರಿಂದ 3 ಗಾಡಿ ವ್ಯಾಲ್ಯೂ ಆಕತಿ. ಇದು ನೀವು ಡೈರೆಕ್ಟಾಗಿ ಹೊಲಕ್ಕೆ ಹಾಕಿದ್ರಿ ಅಂತಂದ್ರೆ ಇದನ್ನು ಸಗಣಿನ ಅದು ಬೆಳಿಗ್ಗೆ ಹತ್ಬೇಕಂದ್ರೆ 2 ವರ್ಷ ಬೇಕು. ಬಟ್ ಇದನ್ನ ಹಿಂಗೆ ಹಾಕೋದ್ರಿಂದ ಇಮಿಡಿಯೇಟಾಗಿ ಹತ್ತೈತಿ. ಭೂಮಿ ಫಲವತ್ತತೆ ಹೊಂದಬೇಕಾದ್ರೆ ಹಾಗೂ ಅಲ್ಲಿರುವ ಜೀವಿಗಳು ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ನಾವು ಪೋಷಕಾಂಶವನ್ನು ಕೊಡಬೇಕು. 22 ವರ್ಷ ಕೃಷಿಯಲ್ಲಿ ಕಂಡುಕೊಂಡ ಸತ್ಯವೆಂದರೆ ಸಗಣಿಯಿಂದ ತಯಾರಿಸಿದ ಗೊಬ್ಬರದಿಂದ ಉತ್ಕೃಷ್ಟ ಗುಣಮಟ್ಟದ ಫಲವತ್ತಾದ ಮಣ್ಣನ್ನು ಸೃಷ್ಟಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಸಗಣಿ ಹೌದ್ರಿ, ಇಲ್ಲ ಹೌದ್ರಿ, ಹೌದ್ರಿ. ಇದು ಏರಿಯಾದ ಸ್ಟೋರಿ ಆತ್ರಿ. ಇನ್ನೊಂದು ಹುಳ ಐತಿ, ಅದು ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಹೌದ್ರಿ. ಹೌದನ್ರಿ, ತಾವು ಹುಟ್ಟಿದ್ವಿ. ಇದು ಫುಡ್ ರೀ. ಇದು ಫುಡ್ ಕನ್ವರ್ಸೇಷನ್ ಆತಂದ್ರಿ ತನ್ನಿಂದ ತಾನ ಹುಡ್ತಾವ್ರಿ. ಇದು ರೈನೋಸರ್ ಬಿಟ್ಟಲ್ ಸರಿ ಲಾರ್ವಾ ಅಂತ. ಇದು ಟನ್ ಗಟ್ಟಲೆ ಮಾಡ್ತೀವಿ. ಇದಕ್ಕೆ ಯಾವಕ್ಕೂ ನೀರು ಬೇಕಾಗಿಲ್ಲ, ಎರಡಕ್ಕೆ ನೀರು ಬೇಕ್ರಿ. ಇದು ನೋಡ್ರಿ, ನಿಮ್ಗೆ ಆಗಲೇ ಹೇಳಿರ್ಬೋದು. ಇದು ನೋಡಿ, ಇದು ಯಾವ ಫ್ಯಾಕ್ಟ್ರಿಗೂ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ. ಇದು ಟನ್ ಗಟ್ಟಲೆ ಇದೀನಿ. ನಮ್ಮ ಮುಂದೆ ಏನೈತೆ ತೋರಿಸ್ತೀನಿ. ಇದು ಗೊಂಜೋಳ ಅಂತೇವಲ್ಲ, ಆ ಗೊಂಜೋಳ ತಿಂದು ಹಿಂಗೆ ಮಾಡ್ತೀರಿ. ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತೆ ಅಂತಂದ್ರೆ 33.11 ಐತಿ. ಹಿಂಗೆ ಇದ್ರೊಳಗೆ ಜಿಂಕ, ಬೋರಾನ, ಐರನ್ ಇದೆಲ್ಲನೂ ಸಾಕಷ್ಟು ಐತಿ. ಇವು ಪ್ರತಿಯೊಂದೊಳಗೂ ಅವು ಹುಳ ಅದಾವ್ರಿ ಇಲ್ಲಿ. ನೋಡಿ ಸಗಣಿ ಇದು. ನಮ್ಮ ಪೂರ್ವಿಕರ ಸತ್ಯ ನನಗೆ ಈಗೇನು ತಿಳಿದೈತೆ ಅಂದ್ರೆ, ನಮ್ಮ ಪೂರ್ವಿಕರು ನಾವು ಸಗಣಿ ಹೇಳ್ತಿದ್ರು ಅಂತಿದ್ರೆ ಅದು ಅಮೃತ ಮಿಟ್ಟಿ ಅಂತ ನಾನು ಅಂತೀನಿ. ಅಮೃತ ಮಿಟ್ಟಿ ಅಂದ್ರೆ ಅಮೃತದಂಥ ಮಣ್ಣು. ಮಿಟ್ಟಿ ಅಂದ್ರೆ ಮಣ್ಣು, ಅಮೃತ ಅಂದ್ರೆ ಇದ್ರೊಳಗೆ ಅಮೃತ ಐತಿ. ಇದಕ್ಕೆ ಬೆಳಿಗ್ಗೆ ಆಹಾರಕ್ಕೆ ಅಮೃತ ಐತಿ. ಇದ್ರಾಗ ಬೆಳೆಗಳ ಆಹಾರ ಇದು ಅವ್ರದ್ದು. ನಮ್ಮ ತಿಪ್ಪಿ ಹೇರಿದ ಗೊಬ್ಬರ ಮುಂದೆ ಏನಾಕೈತೆ ಅಂದ್ರೆ ಅಮೃತ ಮಿಟ್ಟಿಯಾಗಿ ಮಣ್ಣಾಗಿ ಕನ್ವರ್ಸೇಷನ್ ಆಕೈತೆ ರೀ. ಹಿಂಗೆ ಒಂದು ಊರ, ಒಂದು ಹಳ್ಳಿ, ಒಂದು ದೇಶಕ್ಕೆ ಇದನ್ನು ಕನ್ವರ್ಸೇಷನ್ ಮಾಡಿ ಹಾಕಿದ್ರೆ ಎಷ್ಟು TMC ನೀರು ನಮ್ಮ ಭೂಮಿ ಒಳಗೆ ಗ್ರೌಂಡ್ ಆಗತ್ತೆ ಪ್ರತಿ ವರ್ಷ. ಇದ್ರ ಬಗ್ಗೆ ಅರಿವೇ ಇಲ್ಲ. ಹಂಗೆ ಸಗಣಿ ಬಿಟ್ಟೇ ಬಿಡ. ಬಟ್ ಇದರಿಂದ ಎಷ್ಟು ಹಾನಿ ಆಗತೈತಿ ಭೂಮಿ ಮ್ಯಾಗ ನೋಡಿ. ಎಷ್ಟು ಇದು ನೀರು ಹಿಡ್ಕೊಳ್ಳುವಂಥ ಪ್ರೊಸೆಸ್ ಏನು ಮಾಡಕತ್ತೀವಿ ನಾವು. ನಿಮ್ಮ ಮನೆಗೆ ನೀರು ಬೇಕಂತ ಒಂದು ವಾಟರ್ ಟ್ಯಾಂಕ್ ಕಟ್ಟಿಸ್ಕೊಂತೀರಿ, ಹಂಡೆ ಇಟ್ಕೊಂತೀರಿ, ಟಾಕಿ ಇರ್ತವೆ. ಬಟ್ ಭೂಮಿಯಾಗ ನೀರು ಹಿಡ್ಕೊಂಡೋಗ ಏನು ಮಾಡಕತ್ತೀರಿ ನೀವು? ಇದನ್ನು ಹಾಕಿದ್ರೆ ನೀವು ಎಷ್ಟು ಒಂದು 1000 kg ಹಾಕಿದ್ರೆ 1000 ವರ್ಷ ಮಟ್ಟ 1000 ಲೀಟರ್ ವಾಟರ್ ಟ್ಯಾಂಕ್ ಕೆಲಸ ಮಾಡ್ತದೆ. ಮತ್ತು ಪೋಷಕಾಂಶಗಳು ಕೊಡ್ತೈತಿ, ಸೂಕ್ಷ್ಮಾಣುಜೀವಿ ಕೊಡ್ತೈತಿ. ಮತ್ತು ಪ್ರತಿ ವರ್ಷ ನಿಮ್ಮ ಮಣ್ಣಿನ ಸಾಯಿಲ್ ಇನ್ಕ್ರೀಸ್ ಆಕತಿ, ಜಾಸ್ತಿ ಆಕತಿ. ಇದು ಒಂದು ಬ್ಯಾಕ್ಟೀರಿಯಾ ರೀ. ಇದೊಂದು ಬ್ಯಾಕ್ಟೀರಿಯಾ, ಫಂಗೈ, ಯಾವ ಸಾಕಷ್ಟು ಮೈಕ್ರೋಬಯಾಲಜಿ, ಒಬ್ಬರು ಕಿಟ್ ತೆಗ್ದಾರೆ. ಇದ್ರ ಮ್ಯಾಗ ಇನ್ನೂ 10 ತಿಳಿ ಸಂಶೋಧನೆ ಮಾಡಿದ್ರೆ ಇನ್ನೂ ಸಿಗ್ತೈತೆ, ಹೊರತಾಗಿ ಕಡಿಮೆ ಆಗೋದಿಲ್ಲ. ಹಂಗೆ ವಿಜ್ಞಾನಿಗಳ ಕೂಟಾಗ ಸಂಪರ್ಕ ಇಟ್ಕೊಂಡು ಇದು ಯಾಕೆ ಹಿಂಗಾಯ್ತು, ಇದರಿಂದ ಏನು ಲಾಭ, ಇದರಿಂದ ಏನು ಹಾನಿ, ಇನ್ನು ತಿಳ್ಕೊಂಡು ನಾವು ಕೃಷಿ ಬದುಕನ್ನು ನಮ್ಮ ಮನೆಯೊಳಗಿರುವಂಥದ್ದನ್ನು ನಾವು ಬಳಸ್ಕೊಂಡು ಕೆಲಸ ಮಾಡಿದಾಗ ನಾವು ಹೊರಗಲಿದ್ದ ಕೈ ಚಾಚು. ಸಗಣಿ ಗೊಬ್ಬರ ಹಂಗೆ ಹಾಕೋ ಬದಲಿ ತಿಪ್ಪಿಯನ್ನು ತುಪ್ಪ ಮಾಡಿ ಪರಿವರ್ತನೆ ಮಾಡಿ ಹಾಕೋದ್ರಿಂದ ಇಷ್ಟು ಬೆನಿಫಿಟ್ ಐತಿ. ಇದಿಷ್ಟು ನಮಗೆ ಕುಂದ್ರಾಕ ಅಷ್ಟು ಬಿಸಿಲೈತಿ. ಆದರೂ ಬೇರೆ ಹಿಡಿದು ನೋಡಿ ಎಷ್ಟು ಕೋಲ್ಡ್ ಅದಾವು. ನೆಕ್ಸ್ಟ್ ಮತ್ಸ್ಯ ಸಿಕ್ಕಂದ್ರೆ ಇದು ಬಂದು ಅದು ತಿಂತೈತಿ. ಆಹಾರ ಮುಗಿದ ಹೌದ್ರಿ.
ನೋಡಿರಿ ನಿಸರ್ಗ ಇನ್ನೂ ಏನು ಕೊಡ್ಬೇಕು ನಿಮ್ಗೆ. ಇನ್ನೊಂದು ಚೂರು ನಿಮ್ಮ ಕೈಯಾಗ ಹಿಡ್ಕೊರಿ ಹಂಗೆ ಎಷ್ಟು ಕೋಲ್ಡ್ ಐತೆ ನೋಡಿರಿ. ನಾ ಕೊಡ್ದಂತಾರೆ ಹೌದ್ರಿ. ನೋಡಿರಿ ದೇವ್ರ ಇನ್ನು ಎಷ್ಟು ನಮಗೆ ನೋಡಿರಿ ನಮ್ಗೆ ಏನೋ ಇಲ್ಲ. ಅಲ್ಲ ಇದನ್ನ ನೋಡ್ರಿ ನಾನು ಇದ್ರ ಮ್ಯಾಗ ರೀ ಇದ್ರ ಮ್ಯಾಗ ಮಾಡ್ಕೊಂಡ್ರೆ ಬರ್ಜರಿ ಇದೆ. ಕಳೆದ ಭಾಗದಲ್ಲಿ ಮಲ್ಲೇಶಪ್ಪ ಬಿಸೇರೊಟ್ಟಿ ಅವರ ಕೃಷಿ ಭೂಮಿಯನ್ನು ಪರಿಚಯವಾಯಿತು. ಆ ಭೂಮಿಯ ಮಣ್ಣನ್ನು ಅವರು ಕಾಪಾಡಿಕೊಂಡಿದ್ದರ ಬಗ್ಗೆ ಈ ಭಾಗದಲ್ಲಿ ನೋಡೋಣ ಬನ್ನಿ. ಮೂಲತಃ ನಾನು ಪ್ರಜಾವಾಣಿ ಪೇಪರ್ ಡೆಕ್ಕನ್ ಹೆರಾಳದೊಳಗೆ ಪ್ರಿಂಟರ್ಸ್ ಅಂತ ಕೆಲಸ ಮಾಡಿದ್ರಿ, ಪ್ರಿಂಟರ್ ಅಂತೇಳಿ. ಬಟ್ ನಮ್ಮ ತಾಯಿ ಕೃಷಿಗೆ ಬಾ ನೀನ ಮಾಡ್ಕೊಂಡು ಹೋಗು, ನೀನು ಬಿಟ್ಟು ಏನು ಬೇರೆ ಏನು ಮಾಡಬೇಡ, ನಿಮ್ಮ ತಂದಿದ್ದ ಭೂಮಿ ಐತಿ ಅಂತೇಳಿ ಮಾಡಂತ ಹೇಳಿದ್ರಿ. ಬಟ್ ನಾ ಕೃಷಿಗೆ ಬಂದೆ. ಅವಾಗ ಅದು ಸ್ಟೋರಿ ಭಾಳ ಕಷ್ಟ ಐತೆ, ಅದನ್ನ ಎಷ್ಟು ಹೇಳಿದ್ರೆ ಭಾಳ ದೊಡ್ಡದಾಕತಿ. ಅವಾಗ ಒಂದು ಎಷ್ಟು 20 ಎಕರೆ ಒಳಗೆ ತೆರಿಕಿ ಜಾಲಿ ಎಲ್ಲ ತೆಗೆದು ಚೆನ್ನಾಗಿ ಒಟ್ಟು ಬೆಳೆ ಮಾಡ್ಕೊತ ಒಂದು ಅಲ್ಪ ಸ್ವಲ್ಪ 50 kg ಒಂದು ಕೂರಿ ಹೊಲಕ್ಕೆ 50 kg ಇಲ್ಲ 25 kg ಗೊಬ್ಬರ ಅಲ್ಪ ಸ್ವಲ್ಪ ಒಂದು ಹಾಕ್ತಿದ್ವಿ. ಹಾಕುವ ಹೊತ್ನ್ಯಾಗ ಮುಂದೆ ನಮ್ಮ ಕೃಷಿ ಇಲಾಖೆ ಅಂತ ಐತೆ ನೋಡ್ರಿ. ಕೃಷಿ ಇಲಾಖೆ ಏನೈತಿಲ್ಲ ರೀ, ಅವಾಗ ಒಂದು ಯೋಜನೆ ಬಂತು ರೀ, FFS ಅಂತೇಳಿ. FFS ಅಂತಂದು ಯೋಜನೆ ಬಂತು. ಏನಂತ ಬಂತಂತಂದ್ರೆ, ಇಲ್ಲ ನಿಮ್ಮ ಕುಸುಬಿ ಬೆಳೆ ಬಗ್ಗೆ ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತೀವಿ, 1 ತಿಂಗಳ ಕಾರ್ಯಕ್ರಮ ಅಂತೇಳಿ ನಮ್ಮೂರು ಹನುಮಪ್ಪನ ಗುಡಿಯಾಗ ಬಂದ್ರು. ಮಾಂತೇಶ್ ಚೆಬ್ಬಿ ಅಂತೇಳಿ ಒಬ್ಬರು ಪರಿಚಯ ಆದ್ರವರು. ಬಂದು ಒಂದು ಬ್ಯಾಗ, ಒಂದು ರಾವಗಾಜ, ಒಂದು ಸೀಸ್ ಪೆನ್ಸಿಲ, ಒಂದು ಇಂಚ್ ಪಟ್ಟೆ ಇಂಥವೆಲ್ಲ ಕೊಟ್ಟು 1 ತಿಂಗಳ ಮಟ್ಟ ಒಂದು ವಾರ ಒಂದು ಹೊಲಕ್ಕೆ ಹೋಗೋದು, ಕುಸುಬಿ ಎಷ್ಟು ಎತ್ತರ ಬೆಳೆದೈತಿ, ಎಷ್ಟು ಕೀಡ್ ಇದಾವೆ ಅದ್ರಾಗ, ಎಷ್ಟು ಎಲೆ ಬಿಟ್ಟು ಒಂದು ಹಿಂಗೆ ಮಾಡೋದು, ಬರ್ಕೊಂಬರೋದು ಮಾಡ್ತಾ 1 ತಿಂಗಳು ಆತ್ರಿ. 1 ತಿಂಗಳಾಗಿಂದ ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಮ್ಮ ಊರಾಗ ಹನುಮಂತರ ಗುಡಿಯಾಗ. ಪಾಟ್ಲಿ ಮೇಡಮ್ ಅವ್ರು ಅಂತೇಳಿ ಮತ್ತು ಮಾಂತೇಶ್ ಚೆಬ್ಬಿ ಅವ್ರು ಅಂತೇಳಿ, ಹುಲಿ ಮೇಡಮ್ ಅವ್ರು ಅಂತೇಳಿ ಒಂದು ದಾವಣ ಕೃಷಿ ಇಲಾಖೆಲಿದ್ದ ದಾವಣ JD ಆಫೀಸ್ನಾಗಿದ್ದ ಬಂದಿದ್ರು ರೀ. ಬಂದು ಒಂದು ಇಲಾಖೆ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಒಂದು 30 ಜನ ರೈತರಿದ್ವಿ ನಾವು. ಮಾಡಿ ಹೋದ್ರಿ. ಹೋಗಿಂದ ಕೃಷಿ ಇಲಾಖೆ ಯಾವಾಗ ಪರಿಚಯ ಆಯ್ತು ನಮ್ಗೆ. ಪರಿಚಯ ಆಗಿಂದ ಅವ್ರು ಏನು ಹೇಳಿದ್ರೆ ನಮ್ಗೆ, ಇಲ್ಲ ನೀವು ಗೊಬ್ಬರ ಹಾಕೋದು ಕಡಿಮೆ ಮಾಡಬೇಕಂತಂದ್ರೆ ಬಿಡ್ಬೇಕಂತಂದ್ರೆ ಎರೆಹುಳ ಗೊಬ್ಬರ ಮಾಡಿ ಚಲೋ ಆಕತಿ, ಎರೆಹುಳ ಗೊಬ್ಬರ ಮಾಡಿರಿ ಅಂತಂದು ನಿಮ್ಗೊಂದು ಪ್ಲಾಸ್ಟಿಕ್ ಎರೆಹುಳ ತೊಟ್ಟಿ ಕೊಡ್ತೀವಿ, ಕೊಡ್ರಿ ಯಾರು ಬೇಡ ಅಂತಾರಲ್ಲ ಅಂತಂದ್ವಿ. ಅವ್ರು ಅದನ್ನು ಎರೆಹುಳ ತೊಟ್ಟಿ ಸುಮ್ಕ ಕೊಡಲಿಲ್ಲ ಅವರು. ಅದಕ್ಕೆ ಸುತ್ತೂಲಿ ಒಂದು ಬುಡಕ್ಕೆಲ್ಲ ಹಸಿಗಲ್ಲು ಹಾಕಿ ಅದಕ್ಕೆ ಸುತ್ತೂಲಿ ನೀರು ನಿಲ್ಲಿಸಿ ಅದಕ್ಕೆ ಒಂದು ಕೋಲ್ ಚುಚ್ಚಿಸಿ ಅಂದ್ರೆ ನಿನಗೊಂದು ಪ್ಲಾಸ್ಟಿಕ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ನಾವು ಚಿಂಚಲೆಯಾಗಿದ್ದಾಗ ಕಲ್ಲು ಏರಿಸಿ ಒಂದು ಟ್ರಿಪ್ಪು ಅದಕ್ಕೆಲ್ಲ ಒಂದು 4,500 ರೂಪಾಯಿ ಖರ್ಚು ಮಾಡಿ ಕೋಲ್ ನಿಲ್ಲಿಸಿ ಸುತ್ತೂಲಿ ನೀರು ನಿಲ್ಲಿಸಿ ಅದಕ್ಕೊಂದು ಪೈಪ್ ಹಾಕಿ ಮತ್ತೊಂದು ತೆಗ್ ಮಾಡಿ ಈ ಥರ ಮಾಡಿದ್ವಿ. ಅವಾಗ ಅವರು ಅದನ್ನು ನೋಡ್ಕೊಂಡು ಹೋಗಿ ಒಂದು ಎರೆಹುಳ ತೊಟ್ಟಿ ಕೊಟ್ಟರು. ಒಂದು ಎರೆಹುಳ ತೊಟ್ಟಿಗೆ 1 ಏರ್ ಕಸ, 1 ಏರ್ ಸೆಗಣಿ, 1 ಏರ್ ಕಸ ಹಿಂಗೆ ಒಂದು ಮಣ್ಣು ಹಾಕ್ಕೊಂತ ಬಂದು ಮುಚ್ಚಿದ್ರಿ. ಮುಚ್ಚಿ ಮುಂದೆ ಅದು ಒಂದು 30 ದಿನ ಆತ್ರಿ. 30 ದಿನ 35 ದಿನ ಆದ್ಮೇಲೆ ನೀರು ಹಾಕಿದ್ವಿ. ನೀರು ಹಾಕಿಂದ ಹೀಟ್ ಬರ್ತೈತೆ. ಅದು ಹೀಟ್ ಹೋದ ನಂತರ ಅದನ್ನು ಕೋಲ್ಡ್ ಆದ ನಂತರ ಅದಕ್ಕೆ ಸ್ವಲ್ಪ ಎರೆಹುಳ ಬಿಟ್ವಿ. ಎರೆಹುಳ ಬಿಟ್ಟಿಂದ ಅವು ಎರೆಹುಳ ಗೊಬ್ಬರ ಆಗಕ್ಕೆ ಎರೆಹುಳ ಗೊಬ್ಬರ ಹಾಕಾಗಿದ್ನ ಒಂದು 6 ತಿಂಗಳ 1 ವರ್ಷ ಆತ್ರಿ. ಅವಾಗ ನಮ್ಮ ಡಿಸ್ಟಿಕ್ JD ದಾವಣ ಡಿಸ್ಟಿಕ್ JD ಗಡದ್ ಅಂತಿದ್ರು. ನಾನು ಹೇಳ್ತಾ ಇರೋದು ಒಂದು 22 ವರ್ಷದ ಸ್ಟೋರಿಯ, ಈಗಿಲ್ಲಲ್ಲ. ಗಡದ್ ಅಂತಿದ್ರು. ಬಂದು ನಾ ಇಲ್ಲಿ ಟೈಮ್ನಾಗ ಲಕ್ಷ್ಮೀ ಸರ್ಕ ಇದ್ದೆ. ನಾ ಇಲ್ಲಿ ಟೈಮ್ನಾಗ ಮಾಂತೇಶ್ ಚೆಬ್ಬಿ ಅವ್ರು ಕರ್ಕೊಂಬಂದು ಈ ರೈತ ಹಿಂಗೆ ಮಾಡ್ಯಾನ ನೋಡ್ರಿ, ಹಿಂಗೆ ಮಾಡ್ಯಾನ. ಈ ರೈತ ಭಾಳ ಚೆನ್ನಾಗಿ ಮಾಡ್ಯಾನ, ಶಬ್ಬಾಶಿಗಿರಿ ಕೊಟ್ಟೆ, ನಿಮ್ಗೆ ಇನ್ನೊಂದು 2-3 ಎರೆಹುಳ ತೊಟ್ಟಿ ಬೇಕಂದ್ರೆ ಎರೆಹುಳ ತೊಟ್ಟಿ ಕೊಡ್ರಿ ಅಂತಂದ್ರು ಅವ್ರು. ಅಲ್ಲಿಂದ ಇಲ್ಲ ಮಲೇಶಪ್ಪ ಅವ್ರೆ, ನಿಮ್ಗೆ ಇನ್ನೊಂದು 2 ಎರೆಹುಳ ತೊಟ್ಟಿ ಕೊಡ್ತಾರಂತ ಮಾಡ್ಕೊರಿ ಅಂತ. ಅದು ಒಂದು ಮತ್ತೊಂದು 2 ಕೊಟ್ಟರು, 3 ಆದು ಮಾಡಾಕತ್ತಿದ್ದೆ. ಒಂದು 2 ವರ್ಷ ಮಾಡಿದೆ. ಎಂಥ ವಿಪರ್ಯಾಸ ಅಂದ್ರೆ ರೀ, 22 ವರ್ಷದಿಂದ ನಮ್ಮೂರ ನಾಳ ಬರ್ತಿದ್ವು. ಆ ನಳದ ನೀರು ಹಿಡಿದು ನಾನು 20 ಎಕರೆ ಕುಡಿಯೋಕೆ ನೀರಿಲ್ಲ, ಮತ್ತು ಒಂದು ನೀನು ಪೂರ್ತಿ ಒಣ ಬೇಸಾಯ ಹೊಲಕ್ಕೆ ಬಂದು ನೀರು ಆದ್ಮೇಲೆ ಮನೆಗೆ ಹೋಗ್ಬೇಕು ನಾವು. ಅಷ್ಟು ನೀರು ಅಲ್ಲೇ ಊರಾಗ ನಳ ಬರ್ತಿದ್ವು. ಆ ನಳದ ನೀರು ಹಿಡಿದು ಎರೆಹುಳ ಗೊಬ್ಬರ ಮಾಡ್ತಿದ್ದೆ. 2 ವರ್ಷ ಮಾಡಿದೆ. 2 ವರ್ಷ ಮಾಡಿಂದ ಮುಂದ್ರಿ 3ನೇ ವರ್ಷಕ್ಕೆ ನಳ ಬಂದಾಗ್ಬಿಟ್ಟು ನೋಡಿರಿ. 22 ವರ್ಷದಿಂದ ನಳ ಬರ್ತಿದ್ವು. ಇವತ್ತಿನವರೆಗೂ ನಮ್ಮ ಊರಾಗ ಹೋದ್ರೆ ಬೇರೆ ಕಡೆ ಹೋಗಿ ನೀರು ತರಬೇಕು ನಾವು. ಬೇರೆ ಕಡೆ ಸಿಸ್ಟಮ್ ಕಟ್ಟಾರ, ಅಲ್ಲಿ ಹೋಗಿ ನೀರು ತರಬೇಕು. ಇವತ್ತಿಗೂ ನೀರಿಲ್ಲ. 22 ವರ್ಷದಿಂದ ಬಂದಾಗಿದ್ದು ನಳ ಇಲ್ಲ, ಇವತ್ತಿಗೂ ಇಲ್ಲ. ಅದು ಸಿಸ್ಟಮ್ ಅಲ್ಲಿ ಅವ್ನು ಸಿಸ್ಟಮ್ ಕಟ್ಟಾರಿ, ನಳ ಬಂದ್ ಮಾಡಿಬಿಟ್ರು ಅವನ್ನ. ಅದು ಏನೋ ಸಾಕಷ್ಟು ಕಾರಣಗಳದವ್ರಿ ಅವ್ರು ಹೇಳ್ಕೊಂತ ಕೂತ್ಕೊಂಡ್ರೆ ಆಗೋಲ್ಲ. ಈಗ ನಮ್ಮ ಕುಡಿಯೋಕೆ ನೀರಿಲ್ಲ, ಮನೆಗೆ ಹೊರಗೆ ಹೋಗಿ ತೊಂಬರ್ಬೇಕು ನಾವು. ಇದಕ್ಕೆ ಎರೆಹುಳಕ್ಕೆ ನೀರು ಬೇಕ್ರಿ. ನೀರಿದ್ರೆ ಕೆಲಸ ಮಾಡೋದ್ರಿ. ಇದು ಮ್ಯಾನೇಜ್ಮೆಂಟ್ ಬೇಕು ಇದಕ್ಕೆ ಅಂದಿಂದ. ಅವಾಗ ಒಂದಿಷ್ಟು ಜನ ಬಲ್ಲವ್ರನ್ನ ಕೇಳಿದ್ವಿ, ಇಲ್ಲ ಜೀವಾಮೃತ ಮಾಡಿ ಚಲೋ ಆಕತಿ. 200 ಲೀಟ್ರ್ ನೀರು ಬೇಕು ಒಂದು ಡ್ರಮ್ಮಿಗೆ. ಅಂಥದ್ದು 20 ಎಕರೆ ಹೊಲಕ್ಕೆ ಎಷ್ಟು ನೀರು ಬೇಕು? ನಮ್ಗೆ ಕುಡಿಯೋಕೆ ನೀರಿಲ್ಲ. ನೀರು ಎಲ್ಲಿಂದ ತರೋದು? ಹಿಂಗೆ ವಿಚಾರ ಬರಾಕತ್ತು. ಭಾಳ ಜನ ಬಲ್ಲವ್ರು ಕೇಳಿದಾಗ ಜೀವಾಮೃತ ಮಾಡಿರಿ, ಅದನ್ನು ಮಾಡಿರಿ ಅಂತ ಕೇಳಿಂದ ಅವಾಗ ನನಗೆ ಇದೆಲ್ಲ ಭಾಳ ಕೆಲಸ ಅನ್ಸಕತ್ತಿಂದ ನಾನು ಬಾಲ್ಯದೊಳಗೆ ನಮ್ಮ ತಂದೆ ನೋಡಿಲ್ಲ.
ನಮ್ಮ ತಂದೆ ನಮ್ಮ ಸಣ್ಣನ ಜೊತೆ ತಿರ್ಕೊಂಡು ನಾವು ನಮ್ಮ ಅಜ್ಜ ಮನೆ ಒಂದು 20 ವರ್ಷ ಇದ್ವಿ. ನಾನು 4ನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜನ ಮನೆಗೆ. ನಮ್ಮ ಅಜ್ಜ ಭಾರಿ ಶ್ರೀಮಂತ. ಒಂದು 30 ಕುರಿ ಹೊಲ, 25 ಆಕಳ, ಒಂದು 18 ಎತ್ತಿನ ಕಮ್ತ. ಅಲ್ಲಿ ಚೆನ್ನಾಗಿ ಮಾಡ್ತಿದ್ದ. ಏನೋ ಮಾಡ್ತಿದ್ದಿಲ್ಲ, ಒಂದು 100-200 ಗಾಡಿ ಗೊಬ್ಬರ ಹೇರ್ತಿದ್ದ, ಬೆಳೆ ಪರಿವರ್ತನೆ ಮಾಡ್ತಿದ್ದ, ಮಾಡಿ ಚೆನ್ನಾಗಿ ಬೆಳೆ ಬೆಳೆದಿದ್ದ. ಎಷ್ಟು ಹುಚ್ಚಿತ್ತಂದ್ರೆ ನಾವು ಸಗಣಿಗೆ ನಮ್ಮ ಅಜ್ಜಗೆ ಮನೆಯಾಗ 25 ಜನ 18 ಎತ್ತಿದ್ರು ಊರಿಗೆ ಹೋಗಿದ್ದ ಹುಬ್ಬಳ್ಳಿಗೆ. ಹೋಗಿ ಹುಬ್ಬಳ್ಳಿಗೆ ಬರ್ಬೇಕಂತಂದ್ರೆ ದಾರಿಯಾಗ ಎಲ್ಲರ ಸಗಣಿ ಬಿದ್ದರೆ ಸಗಣಿ ತೊಗೊಂಬಂದು ತಿಪ್ಪಿ ಹಾಕಿಸಿದ್ದ. ಆ ಸಗಣಿ ಅಷ್ಟು ಸಗಣಿ ಬಗ್ಗೆ ಹುಚ್ಚಿತ್ತು ಅವ್ರಿಗೆ. ಮತ್ತು ಅವರು ಇಳುವರಿ ಹೆಂಗೆ ತೆಗ್ದಿದ್ರು ಅಂತಂದ್ರೆ ಅವರು ಮೇಜರ್ ಮೆಣಸಿನ್ಕಾಯಿ ಬೆಳಿತಿದ್ರು. ಇಲ್ಲೇ ಕೋಳಿವಾಡ ನಮ್ಮ ಅಜ್ಜನೂರು. ಅವ್ರು ಮೆಣಸಿನ್ಕಾಯಿ ಬೆಳೆ ಹೆಂಗೆ ತೆಗ್ದಿದ್ರು ಅಂತಂದ್ರೆ ಒಂದು 10 ಎಕರೆ 10 ಕುರಿ ಹೊಲಕ್ಕೆ ಬೆಳೆ ಶೇಂಗ ಹಾಕ್ತಿದ್ರು. ಮರನೇ ವರ್ಷ ಮೆಣಸಿನ್ಕಾಯಿ ಬೆಳಿತಿದ್ರು, ತಿಪ್ಪಿ ಗೊಬ್ಬರ ಹೇರ್ತಿದ್ರು, ಹೇರಿ ಎಡಿ ಕುಂಟಿ ಹೊಡಿತಿದ್ರು, ಅಗಿ ಹಚ್ತಿದ್ರು. ಇದನ್ನು ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ಒಂದು ಸ್ಪ್ರೇ NPK ಸ್ಪ್ರೇ ಮತ್ತು ಇವೆರಡೂ ಗೊತ್ತಿದ್ದಿಲ್ಲ ಅವ್ರಿಗೆ. ಅವಾಗ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಬೆಳೆ ಹೆಂಗೆ ತೆಗ್ದಿದ್ರು ಅಂತಂದ್ರೆ ಊರಾಗ ಯಾರು ಅವ್ರು ಹೊಂಟ್ರು, ಊರಾಗ ಹೊಂಟ್ರೆ ಇಲ್ರಿ ನಿಮ್ಮದು ಮೆಣಸಿನ್ಕಾಯಿ ಎಷ್ಟು ಹಾಕವ್ರಿ ಅಂತ ಸಾವ್ಕಾರ ಕೇಳಿದ್ರೆ, ಇಲ್ಲಿ ಬಿಡಪ್ಪ ಒಂದು 8-10 ಎಷ್ಟು ಉದ್ದ ಎಷ್ಟು ಆಗಲ್ಲ 8 ಎತ್ತಿನ ಬಣಿ ಬಿದ್ದೈತಿಲ್ಲ, ಅಷ್ಟು ಬಿದ್ದೈತೆ ಬಿಡೋ, ಇನ್ನೂ ತೂಕ ಮಾಡಿಲ್ಲ ಅಂತ ಹೇಳೋರು. ಅಷ್ಟು ಇಳುವರಿ ತೆಗ್ಯಾರ ಅವರು. ಇವತ್ತು ನಾವು ಇಳುವರಿ ಕಡಿಮೆ ಆಗೋದು ಹಿಂಗೆ ಮಾಡಿ ಗೊಬ್ಬರ ಬಳಸ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟು ಒಂದೂ ಸ್ಪ್ರೇ ಇಲ್ಲಂಗೆ, ಮತ್ತು ಒಂದು ಸ್ಪ್ರೇ ಇಲ್ಲಂಗೆ ಒಂದು NPK ಹಾಕ್ಲಾರ್ದಂಗೆ ತೆಗಿತಿದ್ರು ಅವರು. ಅವಾಗ ನನಗೇನು ತಿಳಿಯಾಕೆ ಹೋಗ್ತಂತಂದ್ರೆ ಈ ಸಗಣಿಯಾಗ ಏನೈತಿ ಅಂಥೇಳಿ ನೋಡ್ಬೇಕಲ್ಲ ಅಂಥೇಳಿ ವಿಚಾರ ಬಂತು. ಸಗಣಿಯಾಗಾರ ಏನಿರ್ಬೇಕಿದೆ? ಅಲ್ಲಿ ಬಂದಾಗ ಸಗಣಿ ಬಗ್ಗೆ ನನಗೆ ಜ್ಞಾನ ಏನಿದ್ದಿಲ್ಲ. ಹಂಗೆ ಸುಮಾರು ದನ ಕರ್ತಿದ್ರೆ ಸಗಣಿ ತಿಪ್ಪಿ ಹಾಕ್ತಿದ್ರೆ, ಅದನ್ನು ಒಂದು ಹೊಲಕ್ಕೆ ಹೇರ್ತಿದ್ರೆ, 100-150 ಗಾಡಿ ಹೇರ್ತಿದ್ರೆ, ಹಾಕ್ತಿದ್ರೆ, ಬಿತ್ತಿದ್ರೆ. ಈ ಸಗಣಿಯಾಗಾರ ಏನೈತಿ ಅಂತ ನೋಡ್ಬೇಕಂತ ಚಲವಾತ್ರಿ. ಚಲವಾಗಿಂದ ಮುಂದೆ ಹೇಳ್ತೀನಿ. ಒಂದು 30 kg ಸಗಣಿ ತೊಗೊಂಡೆ. ಅದಕ್ಕೊಂದಿಷ್ಟು ಬೆಲ್ಲ, ಒಂದಿಷ್ಟು ಹಿಟ್ಟು, ಗೋಮೂತ್ರ ಹಾಕಿ ಕಲಿಸಿ ಗುಡ್ಡಿ ಹಾಕಿದೆ. ಈ ಬೆಲ್ಲ ಹಿಟ್ಟು ಅನ್ನೋದು ಅದ್ರದ್ದು ಸ್ಟೋರಿ ಹೇಳ್ತೀನಿ ಇವಾಗ. 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೀನಿ. ಬೆಲ್ಲ ಹಿಟ್ಟು ಹಾಕಿ ಮಾಡಿದ್ದು ರಿಪೋರ್ಟ್ ಚೆಕ್ ಮಾಡಿಸಿದ್ರೆ, ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ರಿಪೋರ್ಟ್ ಚೆಕ್ ಮಾಡಿಸಿದ್ರೆ ಎರಡೂ ಸೇಮ್ ಬಂದವು. ಒಂದ್ರಿ. ಎರಡನೇ ವಿಷಯ, ಈ ಬೆಲ್ಲ ಹಿಟ್ಟ ಮಣ್ಣು ನ್ಯಾಚುರಲ್ ಆಗಿ ತನ್ನಿಂತಾನ ಈ ಸಗಣಿ ಒಳಗೆ ಬರುತ್ತೆ. ಅದು ಹೆಂಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹಿಂದೆ ಇವತ್ತು ನಮಗೆಲ್ಲ ಮ್ಯಾಟಿನ ಮ್ಯಾಗ ಕುಂತೀವಿ. ಹಿಂದೆ ನಮ್ಮ ಅಜ್ಜ ಹಕ್ಕಿಗಳೆಲ್ಲ ಹೆಂಗಿದ್ವು ಅಂತಂದ್ರೆ ಗುದ್ದು ಬೀಳ್ತಿದ್ವು, ತೆಗ್ಗು ಬೀಳ್ತಿದ್ವು. ಅದಕ್ಕೆ 2 ಸೋಮವಾರಕ್ಕೊಮ್ಮೆ 3 ಸೋಮವಾರಕ್ಕೊಮ್ಮೆ ಹೊರಲಿದ್ದ ಮಣ್ಣು ತೊಗೊಂಡು ಹಾಕ್ತಿದ್ರು ಗುದ್ದು ಮುಚ್ಚಕ್ಕೆ. ಇದು ಮಣ್ಣು ಹೇಳಿದ್ರೆ ಮಣ್ಣು ಬಂತಲ್ಲಿ. ಮತ್ತು ಬೆಲ್ಲ ಹಿಟ್ಟು ಹೇಳಿದೆ. ಆಗಲೇ ನಿಮ್ಮ ಕಬ್ಬದಂಡು ತೋರಿಸಿ ನೋಡ್ರಿ. ಅವು ಮುಂಗಾರಲೆ ಒಂದು ಥರದ ಜೋಳ ಬೇರೆ ಹಾಕ್ತಿದ್ರು, ಹಿಂಗಾರಲೆ ಬೇರೆ ಹಾಕ್ತಿದ್ರು. ಅವನು 12 ತಿಂಗಳೂ ಇದನ್ನು ಹಸಿ ಸೊಪ್ಪಿ ಮೇಯಿಸ್ತಿದ್ರು ಹಸುಗಳಿಗೆ. ಅವಾಗ ಅದು ಕಬ್ಬದಂಡು ತಿಂದಾಗ ಸಗಣಿ ಒಳಗೆ ಬೆಲ್ಲ ಬಂತಿಲ್ಲ. ದ್ವಿದಳದ ಹಿಟ್ಟು ಹಾಕ್ರಿ ಅಂತ ಹೇಳ್ತಾರೆ. ಅದಕ್ಕೆ ದ್ವಿದಳದ ಹಿಟ್ಟನ್ನು ಹಸುಗಳು ಇದಕ್ಕೆ ಗಳೆ ಹೊಡಿಬೇಕಾರೆ, ಹಿಂಡ್ಕೋಬೇಕಾರೆ ಹುಳಿ ನುಚ್ಚಿಡ್ರಿ ಅಂತೀವಿ. ಇದು ಅಲ್ಲಿ ತನ್ನಿಂತನ ಬಂತಿಲ್ಲ ರೀ. ಬೆಲ್ಲನೂ ಅದ್ರಾಗ ಬಂತು, ದ್ವಿದಳದ ಹಿಟ್ಟನ್ನು ಅದ್ರಾಗ ಬಂತು, ಮಣ್ಣನ್ನು ಅದ್ರಾಗ ಬಂತು. ಅವ್ರು ತಿಪ್ಪಿ ಹಾಕ್ತಿದ್ರು, ತಿಪ್ಪಿ ಹೇರ್ತಿದ್ರು. ಬಟ್ ನಾವು ಬೆಲ್ಲ ಹಿಟ್ಟು ಹಾಕಿ ಮತ್ತು ಮಣ್ಣು ಗೋಮೂತ್ರ ಹಾಕಿ ಚೆಕ್ ಮಾಡಿದಾಗ ಎರಡೂ ಸೇಮ್ ರಿಪೋರ್ಟ್ ಬಂದಿತ್ತು. 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀವಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಾಗ ಮಾಡೀವಿ. ಎರಡೂ ಸೇಮ್ ರಿಪೋರ್ಟ್ ಬಂದೈತಿ. ಇದು ರೀ. ಇದನ್ನು ಮಾಡಿ ಒಂದು ಗುಡ್ಡಿ ಹಾಕಿದೆ. ಗುಡ್ಡಿ ಹಾಕಿ ಒಂದು 10 ದಿನ 15 ದಿನ ಬಿಟ್ಟಿಂದ ಹೋಗಿ ಹೊಳಸಿ ನೋಡಿದ್ರೆ ಅದೇ ಸಗಣಿ ತೊಗೊಂಡು ನನ್ನ ಮಕ್ಕಳು ಹೊಡೆಯೋ ಕೊಳತು ವಾಸನೆ, ಸಿಕ್ಕಾಪಟ್ಟಿ ಕೊಳತು ವಾಸನೆ. ಅದು ಸಿಕ್ಕಾಪಟ್ಟಿ ಕೊಳತು ವಾಸನೆ ಬಂದಿತ್ತು. ಬಂದಿಂದ ಮುಂದೆ ನಾವು ಸಗಣಿಯಾಗ ಏನಿದೆ ನೋಡಕ್ಕೆ ಹೊಂಟೀನಿ. ಕೊಳತು ವಾಸನೆ ಐತಿ, ಕೊಳತು ವಾಸನೆ ನಾ ಏನು ಮಾಡೋದು ಅಂತೇಳಿ ಮತ್ತೆ ತಿಳಿಯಾಗ ಬರೋಣ ಬಂತು. ನಾನು ಬಂದಿಂದ ಇದನ್ನು ಬಿಡಬಾರ್ದು ಅಂತೇಳಿ ಒಂದು 3-4 ವರ್ಷ 2 ವರ್ಷ ಏನು ಹಾಕಾಗಲಿ ಅಂತೇಳಿ ಇಷ್ಟಿಷ್ಟು ಮಾಡ್ಬೇಕಂತೇಳಿ ದಿನ ಒಂದು 30 kg ಗುಡ್ಡಿ ಮಾಡೋದು. ಅದಕ್ಕೊಂದು ಕೋಲ್ ಚುಚ್ಚೋದು, ಗುಡ್ಡಿ ಮಾಡೋದು, ಕೋಲ್ ಚುಚ್ಚೋದು. ಹಿಂಗೆ 1 ವರ್ಷ ಮಾಡಿದೆ. ಅದ್ರಾಗ ಮತ್ತೆ 20 ದಿನ ಬಿಟ್ಟೆ. 20 ದಿನ ಬಿಟ್ಟ ನಂತರ ಸುತ್ತೂಲಿ ಕಪ್ ಕಲರ್, ನರಕ್ಕೆ ಹಳದಿ ಕಲರ್ ಆಯ್ತು. ಮತ್ತು ಅದಕ್ಕೊಂದು ಸಾಣಿಗೆ ಮಾಡಿಸಿ ಸಾಣಿಗೆ ತೋರಿಸ್ತೀನಿ. ಸಾಣಿಗೆ ಹಾಕಿ ತಿಕ್ಕಿದೆ. ಕೈ ಇಟ್ಟರೆ ಕೈಯೇ ಸುಡಾಕ್ ಬಂತು. ಅವಾಗ ಅದನ್ನು ಕೈ ಇಟ್ಟರೆ ಕೈಯೇ ಸುಡಾಕ್ ಬಂತಲ್ಲ, ಇದು ಸುಟ್ಟದ್ದು ಹೋದ ಅಲ್ಲಿ ಹೊಲಕ್ಕೆ ಹಾಕೋದು ಅಂತೇಳಿ ಮತ್ತೆ ಬಿಟ್ಟೆ. 45 ದಿನ ಆಯ್ತು. 45 ದಿನ ಆಗಿಂದ ಬಿಟ್ಟಿಂದ ಅದನ್ನು ಹೊಳಿಸಿ ಹಾಕಿದ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಮೂಗು ಹಿಡಿದ್ರೆ ಒಳ್ಳೆ ಪರಿಮಳ ವಾಸನೆ. ಇನ್ನೂ ಸ್ವಲ್ಪ ವಾಸನೆ ತೊಗೋಬೇಕಂತ. ಪರಿಮಳ ವಾಸನೆ ಅಂದರೆ ಯಾವುದು ಮಸಡಿಗೆ ದೇಹಕ್ಕೆ ಹೊಡ್ಕೊಳ್ಳೋಂಥ ಸೇಂಟ್ ವಾಸನೆ ಅಲ್ಲ. ಅದು ನಿಮ್ಮ ಫಸ್ಟಿಗೆ ಸಾಕಷ್ಟು ಬಿಸಿಲು ಕಾದ ಮುಂಗಾರಿ ಮಳೆ ಬೀಳ್ತೈತಿ ನಿಮ್ಮೂರಿಗೆ. ಮುಂಗಾರಿ ಮಳೆ ಬಿದ್ದಾಗ ನಿಮ್ಮೂರಿಗೆ ಮಳೆ ಆಗಂಗಿಲ್ಲ, ನಿಮ್ಮೂರು ಹಿಂದಕ್ಕೆ ಮಳೆ ಆಕೈತಿ. ಅವಾಗ ಗಾಳಿ ಬೀಸಿದಾಗ ನಿಮ್ಮ ತಂಪು ಅನಿಸಿ ನಿಮ್ಮ ಮೂಗಿಗೆ ಒಳ್ಳೆ ವಾಸನೆ ಬರ್ತದೆ. ಆ ವಾಸನೆ ಬರಕತ್ತೆ. ಆ ವಾಸನೆ ಹಂಗ್ಯಾಕೆ ಬರುತ್ತೆ ಅಂತಂದ್ರೆ ಭೂಮಿ ಒಳಗಿರುವಂಥ ಆಕ್ಟಿನೋಮಸ್ ಸೂಕ್ಷ್ಮಾಣು ಜೀವಿಗಳು ಆ ಮಳೆ ಬಿದ್ದಾಗ ಅದು ಉಸಿರಾಟ ಸ್ಟಾರ್ಟ್ ಆದಾಗ ಆ ವಾಸನೆ ಬರುತ್ತೆ. ಹಂಗಾದಾಗ ಅದು ವಾಸನೆ ಬರಕತ್ತೆ. ಅದನ್ನು ತೊಗೊಂಡು ಸಾಣಿಗೆ ಹಾಕಿ ಪೌಡ್ರ್ ಮಾಡಿ ತಿಕ್ಕಾಕತ್ತಿದೆ. ತಿಕ್ಕಿನ ಪೌಡ್ರ್ ಅದನ್ನು ಕೈಯಾಗಿಟ್ಟು ಒಳಗೆ ಕೈ ಇಟ್ಟರೆ AC ಒಳಗೆ ಕೈ ಇಟ್ಟಂಗೆ ಭಾಳ ಚಲೋ ಆಗೈತೆ ಅಂತೇಳಿ ಅದನ್ನು ಹಾಕಿ ಹೊಲಕ್ಕೆ ಹಾಕಕತ್ತೀನಿ. ಕೋಲ್ಡ್ ಅದನ್ನೆಲ್ಲ ನಿಮ್ಮ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇದನ್ನು ಮಾಡೋ ಮುಂದಾಗ ನಿಮ್ಗೆ ಅಲ್ಲಿ ತೋರಿಸ್ತೀನಿ, ಕೇಳ್ರಿ. ನಾನು ಕೋಲ್ಡ್ ಬರಕತ್ತೆ. ಅದನ್ನು ಮುಂದೆ ಅದನ್ನು ಮಾಡ್ತಾ ಅಲ್ಲೇ ಗುಂಪಿ ಮಾಡಿದ್ರಿ.
ಗುಂಪಿ ಮಾಡಿ ದೀಪಾವಳಿ ಮಟ್ಟ ಮಾಡಿದೆ. ದೀಪಾವಳಿಗೆ ಮತ್ತೆ ಶಗ್ ಮಳೆ ಹತ್ತು. ಹಂಗಾರೆ ಕಿತ್ತು ಬೇರೆ ಕಡೆ ಹಾಕೋದಂತ ನೋಡಕ್ಕೆ ಹೋದ್ರೆ ನೀವು ಮುಂದೆ ಹೇಳ್ತೀನಿ, ಹಿಂಗೆ ಎಬ್ಸಿದ್ರೆ ನೀವು ಇದ್ರಾಗ ಉಗಾದಿ ಹಬ್ಬದಾಗ ಶಾವಿಗೆ ಬಸಿತಿರಲ್ಲ, ಹಂಗೆ ಎರೆಹುಳ ತನ್ನಿಂದ ತಾನೇ ಹುಟ್ಟೆ. ಒಂದು ಎರೆಹುಳ ಬಿಟ್ಟಿಲ್ಲ ಅದ್ರಾಗ. ಎರೆಹುಳ ತಾನೇ ಹುಟ್ಟೆವು ಅದ್ರಾಗ. ಈ ಎರೆಹುಳನ 500 ರೂಪಾಯಿ ಕೆಜಿ ರೈತಗೆ ಮಾರ ಕೊಡಕತ್ತಾರೆ. ಇಷ್ಟು ಎರೆಹುಳ ತಾನೇ ಹುಟ್ಟೆವು ಅದ್ರಾಗ, ಸಹಜ ಹುಟ್ಟೆವು. ಇವನ್ನ 500 ರೂಪಾಯಿ ಕೆಜಿ ರೈತಗೆ ಎರೆಹುಳ. ಇನ್ನು ರೈತನ ಎಷ್ಟು ಶೋಷಣೆ ಐತೆ ನೋಡಿ. ಮತ್ತು ಇದನ್ನು ಇಲ್ಲೇ ಏನು ಮಾಡೋದು ಬಿಡಪ್ಪ, ಇನ್ನು ಹೋದ ಹೊಲ್ದಾಗ ಹಾಕ್ಬೇಕಂತೇಳಿ ಇಲ್ಲೇ ಬದುವಿನ ಮ್ಯಾಗ ಹೊಲಕ್ಕೆ ಹಾಕಂತೇಳಿ ನಾ ಹೇಳೋದು. ಈಗ ಒಂದು 18-20 ವರ್ಷ ಸ್ಟೋರಿ ರೀ. ಹೊಲಕ್ಕೆ ತಂದು ಹಾಕಕತ್ತಿಂದ ಮುಂದೆ ಹೀಗೆ ಹೆಂಗೆ ಬ್ಯಾಸಿ ಬಂತು, ಹಿಂಗೆ ಬ್ಯಾಸಿ ಬಂತು. ಬ್ಯಾಸಿ ಬಂದು ಒಂದು 3 ತಿಂಗಳಾಗಿಂದ ಹೋಗಿ ಹೊಳಿಸಿ ನೋಡಿದ್ರೆ ಇಷ್ಟು ತಿಂದು ಸಾಸಿವೆ ಕಾಳಂಗೆ ಮಾಡಿಬಿಟ್ಟೈತಿ. ಗೊಂಡಾಳಿ ಮಾಡಿಬಿಟ್ಟೈತಿ. ಅದು ಸಾಕಷ್ಟು ಜನ ಬಲ್ಲವ್ರಿಗೆ ಕೇಳಿದ್ವಿ. ಬಲ್ಲವ್ರು ಏನು ಇಲ್ರಿ ಸಾಹೇಬ್ರು ಹಿಂಗೆ ಬಂದೈತಿ, ಇದ್ರ ಒಂದು ಹುಳ ಬಂದು ತಿಂದೆಲ್ಲ ಸಾಸಿವೆ ಕಾಳಂಗೆ ಮಾಡೈತಿ, ಮತ್ತು ಇದಕ್ಕೆ ಹೆಂಗೆ ಅಂತ ಅವ್ರು ಏನು ಹೇಳಿದಂದ್ರೆ, ಅದು ತಿಂದುಬಿಟ್ಟು ನಿನಗೇನು ಉಳಿತೈತಿ ಅಂದ್ರೆ. ನಾನು ಅದಕ್ಕೆ ಭಯ ಪಡಲಿಲ್ಲ. ಯಾಕೆ ಭಯ ಪಡಲಿಲ್ಲ ಅಂತಂದ್ರೆ, ಎರೆಹುಳ ತಿಂದುಬಿಟ್ಟಿಂದ ಚಲೋ ಆಕತ್ತೆ ಅಂತ ಹೇಳ್ತಾರೆ ಇವರು. ಅದು ತಿಂದುಬಿಟ್ಟಿಂದ ಚಲೋ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತೇಳಿ ನನಗೆ ಭಯ ಪಡಲಿಲ್ಲ. ಆದ್ರೆ ಅವ್ರು ಏನು ಹೇಳಿದರು, ಇದು ಮುಂದೊಂದು ಪತಂಗ ಆಕತಿ, ಪತಂಗಾಗಿ ನೀನು ಹೊಲನ ಹಾಳು ಮಾಡುತ್ತೆ ಅಂತ ಹೇಳಿದ್ರು. ಬಂದು ಒಂದು 6,000 ಲಾರ್ವಾ ಕೊಂದುಬಿಟ್ಟೆ. ಸಾಣಿಗೆ ಹಾಕಿ ತಿಕ್ಕಿ ಕೊಂದು 6,000 ಲಾರ್ವಾ ಕೊಂದುಬಿಟ್ಟೆ. ಕೊಂದಿಂದ ಮುಂದೆ ಹೇಳ್ತೀನಿ ರೀ, ಡಾಕ್ಟರ್ ಆರ್ ಕೆ ಪಾಟೀಲ್ ಅಂತೇಳಿ ಇವರಿದ್ರಿ, ಯಾರು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿ, ಇನ್ನೇ ರಿಟೈರ್ಡ್ ಆಕತ್ತಿದ್ರು, ಕೀಟ ತಜ್ಞರಿ ಅವರು. ನಾವು ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ, ಇಲ್ಲಿ ಸಾಹೇಬ್ರ ನಮ್ಮ ಹೊಲ್ದಾಗ ಹಿಂಗೆ ಒಂದು ಲಾರ್ವಾ ಬಂದೈತಿ, ಲಾರ್ವಾ ತಿಂದೆಲ್ಲ ಸಾಸಿವೆ ಕಾಳಂಗೆ ಮಾಡೈತಿ, ನಾವು ಒಂದು 6,000 ಲಾರ್ವಾ ಕೊಂದುಬಿಟ್ಟೆ. ಇಲ್ಲಿ ಮೇಲೆ ಸ್ವಲ್ಪ ಕೊಲ್ಲಬೇಡದನ್ನ, ಅದನ್ನು ತೊಗೊಂಡು ನಮ್ಮ ಯೂನಿವರ್ಸಿಟಿ ತೊಗೊಂಬ ಅಂತಂದು ತೊಗೊಂಡು ಹೋದಿರಿ. ಅಷ್ಟು ಕೊಂದುಬಿಟ್ಟಿದ್ವಿ. ಇನ್ನೊಂದು ಅರ್ಧ ಟ್ರ್ಯಾಕ್ಟರ್ ಎಷ್ಟಿತ್ತು ಅದನ್ನು ಕೊಲ್ಲೋದು ಬಿಟ್ಟು ಮುಂದೆ ಅದನ್ನು ಹೊತ್ಕೊಂಡು ಯೂನಿವರ್ಸಿಟಿಗೆ ಹೋದಿರಿ. ಹೋಗಿ ಅವ್ರ ಕೇಜ್ನಾಗ ಇಟ್ಟು ಅದನ್ನು ಐಸಿಆರ್ ಡೆಲ್ಲಿಗೆ ಕಳಿಸಿ ಕೆಲವೊಂದಿಷ್ಟು ಹುಳುಗ ಪರಿಚಯ ಮಾಡಿ ಅವ್ರು ಸುಮ್ಕ ಬಿಡಲಿಲ್ಲ. ಮತ್ತು ದಿನ ಏನು ಗುಡ್ಡಿ ಮಾಡ್ದಿಲ್ಲ, ಗುಡ್ಡಿ ಬಿಡ್ಕೊಂಡು ಪ್ಲಾಸ್ಟಿಕ್ ಕಾಯಿ ಸುತ್ತಿಡ ಇಟ್ಟು ಡಬ್ಬ ಹಾಕಂತೇಳಿ. ಮತ್ತು ಅವ್ರೇನು ಹೊಸದು ಹೇಳ್ಯಾರ ಅಂತೇಳಿ ಮತ್ತೊಂದು ದಿನ ನಮ್ಮ ಮನೆಗೆ ಒಂದು ಪ್ಲಾಸ್ಟಿಕ್ ಕಾಯಿ ಸುತ್ತಿಟ್ಟು ಗುಂಪಿ ಹಾಕಿದ ನಂತರ ನಿಮ್ಮ ಮುಂದೆ ಹೇಳ್ತೇನೆ ರೀ, ಅದು ಪ್ಲಾಸ್ಟಿಕ್ ಕಾಳಿ ಏನೂ ಆಗಿದೆಯಲ್ಲ, ಅದು ಮತ್ತು ಸಾಸಿವೆ ಕಾಳಿನಂಗೆ ಆಗಿತ್ತು. ಅವಾಗ ಅವ್ರು ಫೋನ್ ಹಚ್ಚಿದ್ದೆ, ಇಲ್ಲರಿ ಇದು ಗುಂಪಿ ಒಳಗೆ ಪ್ಲಾಸ್ಟಿಕ್ ಕಾಳಿ ಏನಾಗಿಲ್ಲ, ಅದು ಇದಾಗೈತಿ, ಸಾಸಿವೆ ಕಾಳಿನಂಗೆ ಆಗೈತೆ ಅಂತ. ಇಲ್ಲ ನಿನಗೆ ಅದು ಡಿಕಂಪೋಸ್ ಮಾಡ್ತೇವೆ ಹುಳ ಅಂತೇಳಿ ಚೆಕ್ ಮಾಡಕ್ಕೆ ಹೇಳಿದ್ವಿ, ನೀವು ಕಂಟಿನ್ಯೂ ಮಾಡಿ ನಾವು ಬರ್ತೇವೆ ಅಂತೇಳಿ. ಮುಂದೊಂದು 3-4 ತಿಂಗಳು ಬಿಟ್ಟಿಂದ 3 ಜನ ವಿಜ್ಞಾನಿ, ಈಗ ಬಾಗಲಕೋಟೆ ಯೂನಿವರ್ಸಿಟಿ ಡಾಕ್ಟರ್ ಡೀನ್ ಅದಾರ ರೀ, ಡಾಕ್ಟರ್ ವೆಂಕಟೇಶ್ವರ್ ಅಂತ ಒಬ್ರು ರೀ, ಡಾಕ್ಟರ್ ಶಂಕರ್ ಮೂರ್ತಿ ಅಂತೇಳಿ ಅವ್ರು ಬೆಂಗಳೂರಿಗೆ ಅದಾರ, ಆರ್ ಕೆ ಪಾಟೀಲ್ ಅಂತೇಳಿ ರಿಟೈರ್ಡ್ ಆಗ್ಯಾರ ಅವರು. 3 ಜನ 4 ಗಂಟೆಗೆ ಇಲ್ಲಿ ಬಂದು ನಮ್ಮ ಹೊಲಕ್ಕೆ ಬಂದು ರಾತ್ರಿ 9 ಗಂಟೆ ಮಟ್ಟ ಅದನ್ನು ಕೈಯಾಗ ಹಾಕ್ಕೊಂಡು ಹುಳನ ಅದು ಎಷ್ಟು ಫಾಸ್ಟ್ ಹೋಗ್ತತಿ, ಎಷ್ಟು ಸ್ಲೋ ಹೋಗ್ತತಿ, ಎಷ್ಟು ಯಾವ ಥರ ಹುಳ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೇಳ್ತಾರೆ ಅವರು. ಇದ್ರ ಮ್ಯಾಗ 10 PhD ಮಾಡ್ಬೋದು ನೋಡಂತ ಹೇಳ್ತಾರೆ. 10 PhD ಹಂಗೆ ಮಾಡಿಂದ ನಮ್ಮ ತಲೆಯಾಗ ಬಂದಿರೋ ಬರೀ ಎರೆಹುಳದಕ್ಕಿಂತ ಅದ್ಭುತ ಅಂತ ಮಾಡುವಂಥದ್ದು. ನಾನು 22 ವರ್ಷದೊಳಗೆ ಒಂದು 5-6 ಹುಳ ನೀರಿಲ್ಲಂಗೆ ಹುಳಗಳ ತಿಂದು ಕೆಲಸ ಮಾಡುವಂಥದ್ದು ಹುಟ್ಟು ಹಾಕಿ ರಿಸರ್ಚ್ ಸಂಶೋಧನೆ ಮಾಡೀವಿ. ಮತ್ತು ಒಂದೊಂದು ಹುಳದ ಹೊಟ್ಟೆ ಒಳಗೆ ಹಾಸಿ ಬಂತಂದ್ರೆ ಒಂದೊಂದು ಬೇರೆ ಪೋಷಕಾಂಶಗಳು ಹೆಚ್ಚು ಕಡಿಮೆ ಆಗ್ತದೆ. ಈಗ ನಿಮ್ಮ ಒಂದು ಕುಟುಂಬದೊಳಗೆ ಒಂದು 5 ಜನ ಇರ್ತೀರಿ, ಪ್ರತಿನಿತ್ಯ ಒಂದು ಊಟ ಮಾಡ್ತೀರಿ, ಬಟ್ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ವಿದ್ಯೆ ಬೇರೆ ಅಲ್ರಿ. ಹಂಗೆ ಇದು ಸಗಣಿ ಅನ್ನೋದು ಊಟ. ಈ ಊಟಗಳನ್ನು ಬೇರೆ ಬೇರೆ ಹುಳುಗಳು ತಿಂದ ನಂತರ ಇದ್ರಾಗಿರುವಂಥ ಪೋಷಕಾಂಶಗಳು ಬೇರೆಗೆ ಆಹಾರ ಅವಾಗ ಅಲ್ಲಿ ಮಟ್ಟ ಇದೊಂದು ಕಚ್ಚಾ ವಸ್ತು. ಹಿಂಗೆ ಮಾಡಿ 22 ವರ್ಷದಿಂದ ಇದನ್ನು ಈ ಜೀವನನ ಸಗಣಿಗೋಸ್ಕರ ಮುಡಿಬಿಟ್ಟಿನಿ. ನನ್ನ ಕೈಯ ರಕ್ತಿ ಒಳಗೆ ಶಕ್ತಿ ಎಲ್ಲಿ ಮಟ್ಟ ಇರ್ತೈತಿ ಅಲ್ಲಿವರೆಗೂ ಈ ಸಗಣಿಗೋಸ್ಕರ ನಾನು ಇದನ್ನು ಕೆಲಸ ಮಾಡೋದು. ಒಂದು 22 ವರ್ಷದಿಂದ ರೀ ಈ ಸಗಣಿಗೋಸ್ಕರ ಮುಡಿಬಿಟ್ಟಿನಿ. ನಾನು ಕೊನೆಯ ಉಸಿರಿರೋಳಗೆ ಸಗಣಿಗೆ ನಂದು ಒಂದು ಏನು ತತ್ವ ಐತೆ ಅಂದ್ರೆ, ನಮ್ಮ ಪೂರ್ವಿಕರು ಒಂದು ನನ್ನ ಚಾಲೆಂಜ್ ಇತ್ತು. ನಮ್ಮ ಪೂರ್ವಿಕರು ಹೆಂಗೆ ಕೃಷಿ ಮಾಡ್ತಾರಲ್ಲ ಹಂಗೆ ನಾನು ಬದುಕಬೇಕಂದ್ರೆ ನನಗೊಂದು ಮನಸ್ಸಿನಾಗ ತುಡಿತೈತಿ. ಹಾಗಾಗಿ ಈ 22 ವರ್ಷದೊಳಗೆ ಒಂದು ಸ್ವಲ್ಪ 3 ವರ್ಷ ಸ್ಪ್ರೇನ ತಪ್ಪಿಸ್ಬಿಟ್ಟಿವಿ. ಅದಕ್ಕಿಂತ ಮೊದಲಿಗೆ ದಶಪರ್ಣಿ ಅಂತೇಳಿ ತಪ್ಪಲಾಗಿ ಪೊಲೀಸ್ ಮಾಡೋದು ಮಾಡ್ತಿದ್ವಿ, ನೀಮಾಸ್ತ್ರ. ಬಟ್ ಅವನ್ನೂ ಬಿಟ್ಬಿಟ್ಟಿವಿ. ಈಗ ನಾನು ಈಗ ನಮ್ಮ ಏನು ಪೂರ್ವಿಕರ ಕೃಷಿ ಇತ್ತಲ್ಲ ಹಂಗೆ ಈ ತಿಪ್ಪಿ ಗೊಬ್ಬರ ಪರಿವರ್ತನೆ ಮಾಡೋದು, ತಿಪ್ಪಿಯನ್ನು ತುಪ್ಪ ಮಾಡೋದು, ಬೆಳೆ ಪರಿವರ್ತನೆ ಮಾಡೋದು, ಸಾಕಷ್ಟು ಬೆಳೆಗಳು ಬೆಳೆಯೋದು ಇಷ್ಟ ಮಾಡಕತ್ತೀವಿ. ಇವತ್ತು ಸ್ಪ್ರೇ ಮತ್ತು ಕೆಮಿಕಲ್ಲು ಎಷ್ಟ ಮುಟ್ಟಿಲ್ಲ. ಬಟ್ ಇದ್ರೊಳಗೆ ಸಾಕಷ್ಟು ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳು ಭಾಳ ಜಾಸ್ತಿ ಬಂದವು. ಡಾಕ್ಟರ್ CP ಚಂದ್ರಶೇಖರ್ ಸಾಹೇಬ್ ಅಂತೇಳಿ ಇದನ್ನೆಲ್ಲ ಚೆಕ್ ಮಾಡ್ಸ್ಯಾರ. ನಿಮಗೆ ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್, ನಮ್ಮ ಭೂಮಿಯಾಗ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂತೀವಿ, ಬಟ್ ಇದನ್ನು ಚೆಕ್ ಮಾಡಿ ಸೀಮಿತ ಇದು ರೈನೋಸರ್ ಬಿಟ್ಟು ಲಾರ್ವಾ ಅಂತ ತೋರಿಸಿ ನಿಮ್ಗೆ. ಅದ್ರೊಳಗೆ ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ. ಹಿಂಗೆ ರೀ ಸಾರ್ವಜನಿಕ, ರಂಜಕ, ಪೊಟ್ಯಾಷಿಯ, ಜಿಂಕ್, ಬೋರಾನ, ಐರನ್, ಮಾಲಿಬ್ಡಿನ್, CN ರೇಷಿಯೋ, ಹಿಂಗೆ 16 ಲೋಹ ಪೋಷಕಾಂಶಗಳು, ಸೂಕ್ಷ್ಮಾಣುಜೀವಿಗಳು, ಆಕ್ಟಿನೋಮೈಸಿಸ್, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರು, ಫಂಗೈ, ಹಿಂಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು. ಇವೆಲ್ಲ ನನ್ನ ಲೈಫ್ ಇನ್ನೂ 3 ಜನ್ಮ ತಾಳಿ ಬಂದರೂ ಇದ್ರೊಳಗೆ ಸಾಕಷ್ಟು ಹುಳುಗಳು ಕೆಲಸ ಮಾಡ್ತವೆ. ಅವು ನಮಗೆ ರಿಸರ್ಚ್ ಮಾಡೋಕ್ಕಾಗಲ್ಲ, ಅಷ್ಟು ಅಗಾಧವಾದ ಶಕ್ತಿ ಸಗಣಿ ಒಳಗೈತಿ. ಸಗಣಿ ಅನ್ನೋದು ಒಂದು ಕಚ್ಚಾ ವಸ್ತು. ಇದನ್ನು ಹೆಂಗೆ ಪರಿವರ್ತನೆ ಮಾಡಿ ನಾವು ಭೂಮಿ ಕೊಟ್ಟಾಗ
ನಾವು ಎಷ್ಟು ಬೇಕಷ್ಟು ಇಳುವರಿ ತೆಗಿಬೋದು, ಎಷ್ಟು ಬೇಕಷ್ಟು ಪೋಷಕಾಂಶಗಳು ಸೂಕ್ಷ್ಮ ಪ್ರತಿ ವರ್ಷ ಹೆಚ್ಚಾಗ್ತವೆ. ಇಷ್ಟು ಅಲ್ದ ನಾವು 1 kg ಹಾಕಿನಿ ಅಂದ್ರೆ ಒಂದು ವರ್ಷಕ್ಕೆ 1000 ವರ್ಷ ಮಟ್ಟ 1 ಲೀಟರ್ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತೀವಿ. ಈಗ ನಮ್ಮ ಕಡೆ ಈ ಪ್ರತಿ ವರ್ಷ 26 ಟನ್ ನಾವು ಮಾಡ್ತೀನಿ 26,000 ಲೀಟರ್ ವಾಟರ್ ಟ್ಯಾಂಕ್ ಕಟ್ಟಿಸ್ತೀವಿ. ನೀರಿನ ಅವಶ್ಯಕತೆನೇ ಇಲ್ಲ. ಇದು ನೀರು ಹಿಡ್ಕೊಂತೈತಿ, ಮಳೆ ಬಂದಾಗ ನೀರು ಹಿಡ್ಕೊಂತೈತಿ, ಮತ್ತು ಡ್ರೈ ಆಕತಿ. ನೀವು ಟ್ಯಾಂಕ್ ಖಾಲಿ ಆದಾಗ ಹೆಂಗೆ ನೀರು ಖಾಲಿ ಆಕತಿ ಮತ್ತು ಫಿಲಪ್ ಮಾಡ್ತಿಲ್ಲ. ಹಾಗಾಗಿ ನಾನು ನೀರಿಲ್ಲಂಗೆ ಸಾಕಷ್ಟು ತೋಟಗಾರಿಕೆ ಬೆಳೆ, ಇದ್ರ ಕರಿಬೇ ಗಿಡ, ಸೀತಾಫಲ, ಪೇರ್ಲ, ನಿಂಬೆ ಗಿಡ ಅವನ್ನೆಲ್ಲ ಆಮೇಲೆ ತೋರಿಸ್ತೀನಿ, ಅಂಥವೆಲ್ಲ ಬೆಳೆದೇನೆ ರೀ. ಬಟ್ ನೀರು ಯಾಕಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಇದನ್ನು ಒಮ್ಮೆ ಹಾಕಿದ್ರೆ ಅಂತಂದ್ರೆ ಮಳೆಗಾಲದಾಗ ಇರುವಂಥ ತೇವಾಂಶ ಹಿಡ್ಕೊಂಡಿರ್ತೈತಿ. ಬೇಸಿಗೆ ಕಾಲದಾಗ ಅದನ್ನು ಸ್ವಲ್ಪ ಕೊಡುತ್ತೆ, ಮತ್ತು ಮಳೆಗಾಲದಾಗ ಅದು ಚೆನ್ನಾಗಿ ಸ್ವಲ್ಪ. ಬಟ್ ನೀರಾವರಿ ಹಂಗೆ 2 ಟೈಮ್ ನಮಗೆಲ್ಲ ಬರೋಂಗಿಲ್ಲ, ಮಳೆಗಾಲದಾಗ ಚೆನ್ನಾಗಿ ಬರ್ತದೆ. ಹಾಗಾಗಿ ನಮಗೆ ನೀರು ಅವಶ್ಯಕತೆ ಇಲ್ಲ. ಇದು ಗಮ್ ಆದಂಗೆ ಆಗ್ಬೇಕ್ರಿ. ಮತ್ತು ಇದು ಗೋಮೂತ್ರ ಎಷ್ಟು ಹಾಕಬೇಕು, ನೀರು ಇಷ್ಟಪ್ಪ ಹಾಕಂಗೆ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಒಂದು ಸರಿ ನಿಮ್ಮ ಹಸುವಿನ ಸಗಣಿ ಗಟ್ಟಿ ಆಗ್ತದೆ, ಒಂದು ಸರಿ ಅಳಕ್ಕೆ ಹಾಕ್ತೈತಿ. ಅವಾಗ ಅದಕ್ಕೆ ಹದಕ್ಕೆ ತಕ್ಕಂಗೆ ಹಾಕ್ಕೋಬೇಕು. ನೀವು ಇಷ್ಟ ಲೀಟ್ರ್ ಹಾಕಂತ ಹೇಳಂಗಿಲ್ಲ. ಈ ಥರ ಕಲಿಸ್ರಿ. ಇದನ್ನು 100 kgಕಿಂತ ಹೆಚ್ಚಿಗೆ ಹಾಕಬಾರ್ದ್ರಿ. ಒಂದು 100 kgಕಿಂತ ಹೆಚ್ಚಿಗೆ ಹಾಕಬಾರ್ದ್ರಿ ಗುಡ್ಡಿನ. ಇದ್ರ ಬುಡಕ್ಕೆ ಒಂದು ಪ್ಲಾಸ್ಟಿಕ್ ಕಾಯಿ ಹಾಸ್ಬೇಕು ರೀ. ಯಾಕೆ ಹಾಸ್ಬೇಕಂತಂದ್ರೆ, ಇದು ಡಂಗ್ ರೂಲರ್ ಅಂತೇಳಿ ಬರ್ತೈತೆ ರೀ. ಅದು ನಿಮ್ಮ ಹಸುವಿನ ಸಗಣಿ ರಸ್ತೆದಾಗ ಬಿದ್ದಾಗ ಒಂದು ಕರೆ ಹುಳ ಬಂದು ಹಿಂಗೆ ಸರಿಸಿ ಭೂಮಿ ಸೇರಿಸ್ತೈತೆ ನೋಡ್ರಿ. ಆ ಹುಳ ಕರೆಕ್ಟ್ ರೀ. ಅದು ಬರಬಾರ್ದು ಅಂತೇಳಿ ಬುಡಕ್ಕೆ ಒಂದು ಪ್ಲಾಸ್ಟಿಕ್ ಕಾಯಿ ಹಾಕ್ಬೇಕು ರೀ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.